ನಮಸ್ಕಾರ. ನಾವೀಗ ಕಾಸ್ಟ್ ಅಕೌಂಟಿಂಗ್ 6th ಸೆಮಿಸ್ಟರ್ ಆಗಿರೋಂಥ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಆ್ಯಕ್ಚುಲಿ ಆ್ಯಸ್ ಪರ್ NAB 10 ಮಾರ್ಕ್ಸಿಗೆ ಬರೋಂಥ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಬಿಫೋರ್ ಗೋಯಿಂಗ್ ಟು ದ್ಯಾಟ್ ವಿ ಹ್ಯಾವ್ ಟು ನೋ ಅಬೌಟ್ ದ ಫಾರ್ಮೆಟ್ ಆಫ್ ಯಾವುದು ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್. ಸೊ ರೀಕನ್ಸಿಲೇಷನ್ ಅಂದ್ರೆ ಏನು ಫಸ್ಟ್ ಒಂದು ಐಡಿಯಾ ತಿಳ್ಕೊಳ್ಳೋದಾದ್ರೆ ಇಲ್ಲಿ ನಮ್ಗೆ ಏನಾಗ್ತೈತೆ ಅಂದರೆ ನಾವು ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್, ಥರ್ಡ್ ಸೆಮಿಸ್ಟರ್ ಆ್ಯಂಡ್ ಫೋರ್ತ್ ಸೆಮಿಸ್ಟರ್ ಒಳಗೆ ಫೈನಾನ್ಷಿಯಲ್ ಅಕೌಂಟಿಂಗ್ ಮತ್ತು ಕಂಪ್ನಿ ಅಕೌಂಟಿಂಗ್ ಅಂತ ಎರಡು ಚಾಪ್ಟರ್ ಇದನ್ನು ಓದಿರ್ತೀವಿ ನಾವು. ಅದಕ್ಕೆ ಫೈನಾನ್ಷಿಯಲ್ ಅಕೌಂಟಿಂಗ್ ಅಂತ ತಿಳ್ಕೊಂಬೋಣ ಆ್ಯಕ್ಚುಲಿ. ಸೊ ಫೈನಾನ್ಷಿಯಲ್ ಅಕೌಂಟಿಂಗ್ ಒಳಗೆ ನಾವು ಏನು ಮಾಡಿರ್ತೀವಿ ಹಾಗಂದ್ರೆ ಕಾಸ್ಟ್ ಅಕೌಂಟಿಂಗ್. ಈಗ ಇನ್ನೊಂದು ಕಾನ್ಸೆಪ್ಟ್ 5th ಸೆಮ್ ಮತ್ತು 6th ಸೆಮ್ನಾಗ ಓದೋದೇನು ನಾವು ಕಾಸ್ಟ್ ಅಕೌಂಟಿಂಗ್. ನಾವು ಫೈನಾನ್ಷಿಯಲ್ ಅಕೌಂಟ್ನಾಗ ಫೈನಲ್ ಅಕೌಂಟ್ ಬಿಡಿಸೋ ಹೊತ್ನಾಗ ಯಾವುದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟು ಬಿಡಿಸೋ ಹೊತ್ನಾಗ ವಿ ವಿಲ್ ಟೇಕ್ ಅಂದ್ರೆ ವಿ ಕ್ಯಾನ್ ಟೇಕ್ ಆಲ್ ಐಟಮ್ಸ್. ಯಾವೆಲ್ಲ ಐಟಮ್ಸ್ ಇರ್ತವೆ ಎಲ್ಲ ಎಕ್ಸ್ಪೆನ್ಸಸ್ಸು ಎಲ್ಲ ಇವನ್ನೆಲ್ಲದೂ ತೊಗೊತೇವೆ ಐಟಮ್. ಬಟ್ ಈ ಕಾಸ್ಟ್ ಅಕೌಂಟಿಂಗ್ ಒಳಗೆ ಕಾಸ್ಟ್ ಶೀಟ್ ಬಿಡಿಸ್ತಿರ್ತೇವೆ, ಗೊತ್ತೈತೆ ನಿಮಗೆ. ಆ ಕಾಸ್ಟ್ ಶೀಟ್ ಬಿಡಿಸೋ ಮುಂದೆ ಕೆಲವೊಂದಿಷ್ಟು ಐಟಮ್ ತೊಗೊತೇವೆ, ಕೆಲವೊಂದಿಷ್ಟು ಐಟಮ್ ತೊಗೊಳಂಗಿಲ್ಲ. ನಾವು ಮೇಜರ್ಲಿ ನಾವು ನಮ್ಗೆ ಗೊತ್ತಿರೋ ಪ್ರಕಾರ 4 ಹೆಡ್ಡಿಂಗ್ ಇರ್ತಿದ್ವು. ಒಂದು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಥವಾ ಡೈರೆಕ್ಟ್ ಐಟಮ್ಸ್ ಆಗಿರ್ಬೋದು, ಇನ್ನೊಂದು ಫ್ಯಾಕ್ಟ್ರಿ ಓವರ್ ಹೆಡ್ ಅಂತ ಹೇಳಿ, ರೈಟಾ. ಇನ್ನೊಂದು ಯಾವುದು ಬಂತು ಫ್ಯಾಕ್ಟ್ರಿ ಓವರ್ ಹೆಡ್ ಅಂತ ಆದಮೇಲೆ ನೆಕ್ಸ್ಟ್ ಒಂದು ಫ್ಯಾಕ್ಟ್ರಿ ಓವರ್ ಹೆಡ್ ಆದಮೇಲೆ ಯಾರು ಬರೋದು ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್, ಇನ್ನೊಂದು ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಅದಕ್ಕೆ ಸಂಬಂಧಪಟ್ಟಂಥ ಐಟಮ್ ಮಾತ್ರ ತೊಗೊತಿದ್ವಿ, ಕೆಲವೊಂದಿಷ್ಟು ಐಟಮ್ ತೊಗೊತಿದ್ದೇವೆ ನಾವು. ಹಾಗಾಗಿ ಯಾವಾಗಲೂ ಇದ್ರ ಪ್ರಾಫಿಟ್ಟು ಮತ್ತು ಇದ್ರ ಪ್ರಾಫಿಟ್ಟು ವೇರಿಯೇಷನ್ ಆಗ್ತಿತ್ತು. ಇದ್ರಾಗ ಎಂಟ್ರಿ ಆಗುವಂಥವು ಎಷ್ಟೋ ಐಟಮ್ ಇದ್ರಾಗ ಎಂಟ್ರಿ ಹಾಕಿದ್ದೇ ಇಲ್ಲ. ಇದ್ರಾಗ ಕಾಸ್ಟ್ ಅಕೌಂಟಿಂಗ್ ಎಂಟ್ರಿ ಹಾಕಿದ್ದೇ ಇಲ್ಲ. ಸೊ ಕ್ಲಿಯರ್ ಆಯ್ತಾ? ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಎಷ್ಟೋ ಐಟಮ್ ಏನಾಗಲ್ಲ ಅಂತ ಹೇಳಕ್ಕೆ ನಾನು ಎಂಟ್ರಿ ಆಗೋದಿಲ್ಲ ಅಂತ ಹೇಳ. ಹಾಗಂದ್ರೆ ಇದನ್ನು ನಾವು ಏನು ಮಾಡೋದು ಅಂದ್ರೆ ಈಗ ಇದ್ರ ಪ್ರಾಫಿಟ್ ವೇರಿಯೇಷನ್ ಆಗೋದ್ರಿಂದ ಇವನ್ನ ಏನು ಮಾಡೋದು ನಾವು ರೀಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ರೀಅಡ್ಜಸ್ಟ್ಮೆಂಟ್ ಮಾಡೋದಕ್ಕೆ ನಾವು ರೀಕನ್ಸಿಲೇಷನ್ ಅಂತ ಕರಿತೀವಿ. ಸೊ ರೀಕನ್ಸಿಲೇಷನ್ ಈಸ್ ನಥಿಂಗ್ ಬಟ್ ಏನಂತಂದ್ರೆ ರೀಅಡ್ಜಸ್ಟ್ಮೆಂಟ್ ಆಫ್ ಫೈನಾನ್ಷಿಯಲ್ ಅಕೌಂಟಿಂಗ್ ವಿತ್ ಅಥವಾ ಕಾಸ್ಟ್ ಅಕೌಂಟಿಂಗ್ ವಿತ್ ಫೈನಾನ್ಷಿಯಲ್ ಅಕೌಂಟಿಂಗ್. ಫೈನಾನ್ಷಿಯಲ್ ಅಕೌಂಟಿಗೂ ಮತ್ತು ಕಾಸ್ಟ್ ಅಕೌಂಟಿಗೂ ಇರೋಂಥ ಒಂದೇನು ಡಿಫ್ರೆನ್ಸಸ್ ಅದಾವಲ್ಲ ಅವನ್ನ ಅಡ್ಜಸ್ಟ್ಮೆಂಟ್ ಮಾಡೋದು ಆ್ಯಕ್ಚುಲಿ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್. ಸೊ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ನ ನಾನು ಯಾವಾಗಲೂ ಒಂದು ಫಾರ್ಮೆಟ್ ಪ್ರಕಾರನ ಫಾಲೋ ಅಪ್ ಮಾಡ್ತೀವಿ. ಅದು ಹೆಂಗೆ ಅನ್ನೋದು ಈ ಫಾರ್ಮೆಟ್ನ ನಾನು ಪೂರ್ತಿ ಹೇಳ್ತೀನಿ. ಯಾಕಂದರೆ ಬುಕ್ನೊಳಗಾಗಿರ್ಬೋದು, ಕೆಲವೊಂದಿಷ್ಟು ಕಾಲೇಜಸ್ ಒಳಗೆ ಏನು ಮಾಡ್ಬಿಡ್ತಾರೆ ಪ್ರತಿಯೊಂದಕ್ಕೂ ಒಂದೊಂದು ಫಾರ್ಮೆಟ್. ಈಗ ಫಾರ್ ಎಕ್ಸಾಂಪಲ್ ಕಾಸ್ಟ್ ಅಕೌಂಟಿಂಗ್ ಇದು ಪ್ರಾಫಿಟ್ ಇದ್ರು ಒಂದು ಫಾರ್ಮೆಟ್, ಲಾಸ್ ಇದ್ರು ಒಂದು ಫಾರ್ಮೆಟ್, ಫೈನಾನ್ಷಿಯಲ್ ಅಕೌಂಟಿಂಗ್ ಪ್ರಾಫಿಟ್ ಪ್ರಕಾರ ಒಂದು ಫಾರ್ಮೆಟ್, ಕಾಸ್ಟ್ ಅಕೌಂಟಿಂಗ್ ಫೈನಾನ್ಷಿಯಲ್ ಅಕೌಂಟಿಂಗ್ ಲಾಸ್ ಪ್ರಕಾರ ಒಂದು ಫಾರ್ಮೆಟ್. ಬಟ್ ಒನ್ ಥಿಂಗ್ ಏನಂತಂದರೆ ಸಿಂಪಲ್ ವೇ ಒಂದು ಫಾರ್ಮೆಟ್ ನೆನಪಿಟ್ಕೊಂಡ್ಬಿಟ್ರೆ ಇಟ್ ಕ್ಯಾನ್ ಬಿ ಅಪ್ಲೈಡ್ ಟು ಎವ್ರಿ ಪ್ರಾಬ್ಲಮ್ ಅಂತ ಹೇಳಿ. ಸೊ ಯಾವ್ಯಾವ ಅಂತ ಫಸ್ಟ್ ನೋಡ್ಬಿಡೋಣ. ಹಂಗಂದ್ರೆ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಒಳಗೆ ಯಾವ್ಯಾವ ಬರ್ತಾವೆ ಅಂತ ಹೇಳಿ. ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಒಳಗೆ ಯಾವ್ಯಾವನ್ನ ನಾವು ತೊಗೊಳ್ತೇವೆ ಐಟಮು, ಯಾವ ತೊಗೊಳಂಗಿಲ್ಲ ಅನ್ನೋದು ಹೇಳ್ಬಿಡ್ತೀನಿ ನಾನು. ಪರ್ಟಿಕ್ಯುಲರ್ ಆ್ಯಸ್ ಯೂಶುವಲ್ 2 ಅಮೌಂಟ್ ಕಾಲಮ್ಸ್ನ ಮಾಡೋದು ಕಲೀರಿ. ಈಗ ಫಸ್ಟ್ ಐಟಮ್ ಏನು ಅಂತಂದ್ರೆ ನಾವು ಯಾವಾಗಲೂ ನಾನು ಲೆಕ್ಕ ಬಿಡಿಸೋ ಹೊತ್ನಾಗ ಪ್ರಾಫಿಟರ್ ಇರಲಿ ಲಾಸರ್ ಇರಲಿ ನಾನು ಆ್ಯಸ್ ಪರ್ ಏನು ಮಾಡ್ತೇವೆ ಅಂತಂದರೆ ಸಿ ಅಂದರೆ ಯಾವಾಗಲೂ ನೆನಪಿಟ್ಕೊಳ್ಳಿ ಕಾಸ್ಟ್ ಅಕೌಂಟಿಂಗ್ ಪ್ರಾಫಿಟ್ ಆರ್ ಲಾಸ್ ಪ್ರಕಾರ ನಾನು ಫಾರ್ಮೆಟ್ ಬರೀತೀನಿ. ಒಂದು ವೇಳೆ ಪ್ರಾಫಿಟ್ ಇತ್ತಂದರೆ ಇಲ್ಲಿ ಪ್ಲಸ್ ಅಂತ ಹೇಳ್ತೀನಿ, ಇಲ್ಲ ಅಂದರೆ ಲಾಸ್ ಇತ್ತಂದ್ರೆ ಆ ಅಮೌಂಟಿಗೆ ಏನು ಮಾಡ್ತೀನಿ ಮೈನಸ್ ಹಾಕ್ತೀನಿ. ನಾನು ಮೈನಸ್ ಹಾಕ್ತೀನಿ. ಫಾರ್ ಎಕ್ಸಾಂಪಲ್ ಇದಕ್ಕೆ ಒಂದಿಷ್ಟು ಐಟಮ್ನ ಯಾಡ್ ಮಾಡ್ಬೇಕಾಗೈತಿ, ಒಂದಿಷ್ಟು ಐಟಮ್ನ ಏನು ಮಾಡ್ಬೇಕಾಗೈತಿ, ನೀವು ಲೆಸ್ ಮಾಡ್ಬೇಕಾಗೈತಿ. ಯಾಡ್ ಮಾಡೋನ ಅಲ್ಲಿ ಮೈನಸ್ ಸೆಕೆಂಡ್ ಲಾಸ್ದಾಗ ಹೇಳ್ತೀನಿ, ಇಲ್ಲಿ ಪ್ಲಸ್ ಸೆಕೆಂಡ್ ಆಗಿ ಪ್ಲಸ್ ಇಂಟು ಮೈನಸ್ ಏನಾಕೈತಿ ಅವಾಗ ಈ ಅಮೌಂಟ್ನ ಕಳ್ಕೊಂಡು ಇಲ್ಲಿ ಬರೀಬೇಕು. ಗೊತ್ತಾತ ಹೆಂಗೆ ಹೇಳ್ತೇನೆ ಅಂತ ಗೊತ್ತಾತ? ಅದಕ್ಕೆ ಅದು ಏನೋ ಪ್ರಾಫಿಟ್ ಇತ್ತು ಅಂದ್ರೆ ಪ್ಲಸ್ ಇಂಟು ಪ್ಲಸ್ ಏನಾಗ್ಬಿಡ್ತೈತೆ ಅವಾಗ ಆಟೋಮೆಟಿಕ್ಲಿ ಪ್ಲಸ್ ಇದ್ದಾಗ ಅಂತ ನಮ್ಗೇನು ಪ್ರಾಬ್ಲಮ್ ಇಲ್ಲ. ಪ್ರಾಫಿಟ್ ಇದ್ದಾಗ ಲಾಸ್ ಇದ್ದಾಗ ಒಂದು ಸ್ವಲ್ಪ ಥಿಂಕ್ ಮಾಡ್ಬೇಕು. ಲಾಸ್ ಯಾವಾಗ ಮೈನಸ್ ವ್ಯಾಲ್ಯೂ, ಹಾಗಾದ್ರೆ ನಾವು ಯಾಡ್ ಮಾಡೋವನ್ನ ಏನು ಮಾಡೋಕ್ಕಾಗೈತೆ ಅಂದ್ರೆ ಲೆಸ್ ಮಾಡ್ಬೇಕಾಗೈತಿ. ಅವಾಗ ಬಂದಂಥ ಆನ್ಸರ್ ಪ್ಲಸ್ನೇ ಬಂತು ಅಂತಂದ್ರೆ ಮತ್ತೆ ಇಲ್ಲಿ ಮೈನಸ್ ಮಾಡೋದೈತಿ, ಪ್ಲಸ್ನೇ ಮೈನಸ್ನೇ ಮಾಡಬೇಕು, ಮೈನಸ್ ಮಾಡಬೇಕು. ಅದೊಂದು ಇಮ್ಯಾಜಿನೇಷನ್ ನಿಮ್ಗೆ ಗೊತ್ತಿರಲಿ ಅಂತ ಒಂದು ವಿಚಾರ ಹೇಳ್ತೀನಿ. ಅದು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಅಂತ ಬೇಕಾದ್ರೆ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಈಗ ಒಂದು ವಿಚಾರ ಏನಂತಂದ್ರೆ ಹಾಗಾದ್ರೆ ನಾನು ತೊಗೊಂಡಂಥ ಫಾರ್ಮೆಟ್ ಎದ್ರ ಪ್ರಕಾರ ಹೇಳ್ರಿ. ಈಗ ಆ್ಯಸ್ ಪರ್ ಸಿ ಎ ಪ್ರಕಾರ ನಮ್ಮ ಫಾರ್ಮೆಟ್ ಸ್ಟಾರ್ಟ್ ಆಗೋದು ಸಿ ಎ ಪ್ರಕಾರ. ಹಾಗಂದ್ರೆ ಲಾಸ್ಟ್ ಬರೋ ಆನ್ಸರ್ ಏನಿರಬೇಕು ಎಫ್ ಎ ಪ್ರಕಾರ ಇರಬೇಕು. ನಾವು ಪ್ರಾಬ್ಲಮ್ ಸಿ ಎ ಪ್ರಕಾರ ತೊಗೊಂಡವಂದ್ರೆ ಲಾಸ್ಟ್ ಆನ್ಸರ್ ಏನಿರಬೇಕು ಎಫ್ ಎ ಪ್ರಕಾರ ಇರಬೇಕು. ಹಾಗಂದ್ರೆ ವೆರಿ ಇಂಪಾರ್ಟೆಂಟ್ಲಿ ಏನು ತಿಳ್ಕೊಬೇಕಂದ್ರೆ ಪ್ರಾಫಿಟ್ ಆರ್ ಲಾಸ್ ಆ್ಯಸ್ ಪರ್ ಸಿ ಅಂತ. ಹಾಗಂದ್ರೆ 1 by 1 ಐಟಮ್ ಯಾಡ್ ಮಾಡೋದು ಅದು ಲೆಸ್ ಮಾಡೋದು ಅದು ಈ ಫಾರ್ಮೆಟ್ನಾಗ ಹೇಳ್ಕೊಂತ ಬಂದ್ಬಿಡ್ತೀವಿ. ಒಂದೇ ಯಾಡ್ ಮಾಡೋದು ಓವರ್ ಹೆಡ್ ಅಂತ ತಿಳ್ಕೊಳ್ಳಿ. ಓವರ್ ಹೆಡ್ ನಾನು ನೆನಪಿಡೋಂಥ ಕಾನ್ಸೆಪ್ಟ್ ಹೇಳ್ಕೊಂತ ಬರತ್ತೀನಿ ನಿಮಗೆ. ಓಕೆ, ಓವರ್ ಹೆಡ್ ಇಲ್ಲಿ ಒಂದೇ ಪಾಯಿಂಟ್ ಏನು ಓವರ್ ಹೆಡ್ ಅಂತ ತೊಗೊಂಡೇನೆ. ಆ್ಯಕ್ಚುಲಿ ಇಲ್ಲಿ ಓವರ್ ಹೆಡ್ ಓವರ್ ವ್ಯಾಲ್ಯೂಡ್ ಆದ ಏನಾದ್ರೆ ಓವರ್ ವ್ಯಾಲ್ಯೂಡ್ ಆದರೆ ಎದ್ರಾಗ ಅಂದರೆ ಸಿ ಎದಾಗ
ಓವರ್ ವ್ಯಾಲ್ಯೂಡ್ ಇನ್ ಸಿ ಎ ಪ್ರಕಾರ ಅದು ಓವರ್ ವ್ಯಾಲ್ಯೂಡ್ ಆದ್ರೆ ಓವರ್ ವ್ಯಾಲ್ಯೂಡ್ ಆದ್ರೆ ಅದನ್ನ ಏನು ಮಾಡಬೇಕು ಅಂತಂದ್ರೆ ಯಾಕೆ ಮಾಡಬೇಕು. ಅದ ಓವರ್ ಹೆಡ್ ಅಂಡರ್ ವ್ಯಾಲ್ಯೂಡ್ ಆದ್ರೆ ಏನಾದ್ರೆ ಅಂಡರ್ ವ್ಯಾಲ್ಯೂಡ್ ಆದ್ರೆ ಎದ್ರ ಪ್ರಕಾರ ಸಿ ಪ್ರಕಾರ ಅದನ್ನ ಏನು ಮಾಡಬೇಕು ಲೆಸ್ ಮಾಡಿ. ಅರ್ಥ ಆಗೈತಿ. ನಾನು ಈಸಿಯಾಗಿ ಹೇಳ್ತೀನಿ, ಫುಲ್ ಸೆಂಟೆನ್ಸ್ ಮಾಡಿ ಹೇಳಿಲ್ಲ ನನಗೆ. ಓವರ್ ಹೆಡ್ ಅಂತ ಕಾನ್ಸೆಪ್ಟ್ ತಗೊಂಡೆ. ಓವರ್ ವ್ಯಾಲ್ಯೂಡ್ ಆಸ್ ಪರ್ ಸಿ ಅಂತಂದ್ರೆ ಯಾಡ್ ಮಾಡಬೇಕು. ಓವರ್ ವ್ಯಾಲ್ಯೂಡ್ ಆಸ್ ಪರ್ ಇದು ಅಂಡರ್ ವ್ಯಾಲ್ಯೂಡ್ ಆಸ್ ಪರ್ ಸಿ ಅಂತಂದ್ರೆ ಏನು ಮಾಡಬೇಕು ಲೆಸ್ ಮಾಡಬೇಕು. ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತಿರೋದು. ಈಗ ಎರಡನೇ ಥಾಟಿಗೆ ಹೋಗ್ತೀನಿ. ಕ್ಲಿಯರ್ ಆಯ್ತಾ? ಎರಡನೇ ಥಾಟ್ ಏನಂದ್ರೆ ಓಪನಿಂಗ್ ಸ್ಟಾಕ್. ನಾನು ನೀಟಾಗಿ ಹೇಳತ್ತೀನಿ, ಅರ್ಥ ಮಾಡ್ಕೊಂಡು ಟ್ರೈ ಮಾಡಿ. ಈಗ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವ್ದು ನಂದಿಗೆ ಇಲ್ಲಿ ಓಪನಿಂಗ್ ಸ್ಟಾಕ್ ಬರೋಣ. ಹಂಗಂದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗ್ಬಿಡ್ತೈತಿ. ಓಪನಿಂಗ್ ಸ್ಟಾಕ್ ಸೇಮ್ ಓವರ್ ವ್ಯಾಲ್ಯೂಡ್ ಆದ ಯಾವಾಗಲೂ ನಾನು ಎದ್ರ ಪ್ರಕಾರ ತಗೊಳತೀನಿ ಇನ್ನು ಸೇಮ್ ಪ್ರಕಾರ. ಇದು ಹೆಂಗಂದ್ರೆ ಅಂಡರ್ ವ್ಯಾಲ್ಯೂಡ್ ಆದ ಎದ್ರ ಪ್ರಕಾರ ಹೇಳಿದ್ರೆ ಸಿ ಎ ಪ್ರಕಾರ. ಅರ್ಥ ಅರ್ಥನ ಹೇಳ್ತದೆ. ಹಾಗಂದ್ರೆ ಓಪನಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂಡ್ ಆತಂದ್ರೆ ಸಿ ಎ ಪ್ರಕಾರ ಅದನ್ನ ಏನು ಮಾಡಬೇಕು ಆ್ಯಡ್ ಮಾಡಬೇಕು. ಅದ ಓಪನಿಂಗ್ ಸ್ಟಾಕ್ ಅಂಡರ್ ವ್ಯಾಲ್ಯೂಡ್ ಆತಂದ್ರೆ ಸಿ ಎ ಪ್ರಕಾರ ಅದನ್ನ ಏನು ಮಾಡ್ಬೇಕು ಹೇಳ್ರಿ ಲೆಸ್ ಮಾಡಬೇಕು. ಅರ್ಥ ಆಗತ್ತೆ ಅನ್ಕೊಂಡು ನಾ ಐಟಮ್ಸ್ ತೊಗೊಂಡಾಗತ್ತೀನಿ. ಐಟಮ್ಸ್ ತೊಗೊಂಡು ಅದು ಏನಾದ್ರೆ ಏನಾಕೈತೆ ಅಂತ ಹೇಳತ್ತೀನಿ. ನಾ ಈ ಬುಕ್ಕಿನ ಸೆಂಟೆನ್ಸ್ ಪ್ರಕಾರ ಹೋಗಿಲ್ಲ. ಕ್ಲಿಯರ್ ಆತ ಅನ್ಕೊಂತೀನಿ. ಸೊ ನೆಕ್ಸ್ಟ್ ಒಂದು ಥರ್ಡ್ ಕಾನ್ಸೆಪ್ಟ್ ವೆರಿ ಇಂಪಾರ್ಟೆಂಟ್. ಥರ್ಡ್ ಕಾನ್ಸೆಪ್ಟ್ ಏನಂತಂದ್ರೆ ಕ್ಲೋಸಿಂಗ್ ಸ್ಟಾಕ್. ಈಗ ನಿಮ್ಗೆ ಯಾವಾಗಲೂ ನೆನ್ಪಿಟ್ಕೊಡ್ರಿ, ಓಪನಿಂಗ್ ಸ್ಟಾಕಿಂದ ಅಪೋಸಿಟ್ ಕ್ಲೋಸಿಂಗ್ ಸ್ಟಾಕ್ ಯಾವಾಗ. ಓಪನಿಂಗ್ ಸ್ಟಾಕಿಂದ ಅಪೋಸಿಟ್ ಏನಾಗೈತೆ ಹೇಳ್ರಿ ಯಾವಾಗಲಿ ಕ್ಲೋಸಿಂಗ್ ಸ್ಟಾಕ್. ಹಾಗಾದ್ರೆ ಓಪನಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂಡ್ ಇನ್ ಸಿ ಆದ್ರೆ ಯಾಕೆ ಮಾಡ್ತೇನೆ ಅಂದ್ರೆ ಹಂಗಾದ್ರೆ ಕ್ಲೋಸಿಂಗ್ ಸ್ಟಾಕ್ ಏನಾದ್ರೆ ಯಾಕೆ ಮಾಡ್ಬೇಕು ನಾನು ಅಂಡರ್ ವ್ಯಾಲ್ಯೂಡ್ ಆದ್ರೆ ನಾನು ಏನು ಮಾಡಬೇಕು ಇದ್ರ ಪ್ರಕಾರ ಸಿ ಪ್ರಕಾರ ಅಂಡರ್ ವ್ಯಾಲ್ಯೂಡ್ ಆದ್ರೆ ಏನು ಮಾಡಬೇಕು ಆ್ಯಡ್ ಮಾಡಬೇಕು. ಅದ ಓಪನಿಂಗ್ ಸ್ಟಾಕ್ ಏನಾದ್ರೆ ಓವರ್ ವ್ಯಾಲ್ಯೂಡ್ ಆದ್ರೆ ಎದ್ರ ಪ್ರಕಾರ ಸಿ ಪ್ರಕಾರ ಏನು ಮಾಡಬೇಕು ಲೆಸ್ ಮಾಡಬೇಕು. ಅಂಡರ್ಸ್ಟ್ಯಾಂಡ್ ಆಯ್ತಾ? ಎಷ್ಟು ಐಟಮ್ ಹೋಗುದು ಎಷ್ಟು ಈಸಿ ಗೊತ್ತಲ್ಲ. ಇಟ್ಸ್ ಫಾರ್ 5 ಮಾರ್ಕ್ಸ್ ಆ್ಯಂಡ್ 10 ಮಾರ್ಕ್ಸ್. ಅರ್ಥ ಆಯ್ತಾ? ನೆಕ್ಸ್ಟ್ ಒಂದು ಲಾಸ್ಟ್ ಸೆಂಟೆನ್ಸ್ ಏನಂದ್ರೆ ಈಗ ಇಲ್ಲೆಂತ ಹೋಗ್ಬೇಕು ಅಂತ ಇಲ್ಲ ಫೈನಾನ್ಸಿಯಲ್ ಇನ್ಕಮ್ ಏನಪ್ಪಿ ಫೈನಾನ್ಸಿಯಲ್ ಇನ್ಕಮ್ಸ್ ಅಂದ್ರೆ ಗೊತ್ತದವ ಎಲ್ಲರಿಗೆ ಬರಂತವು. ಕೆಲವೊಂದು ಟೈಮ್ ಇನ್ಕಮ್ ಗೊತ್ತಾಗಲ್ಲಪ್ಪ, ನಾವು ಭಾಳ ಕೊಡೋದು ಅಂತ ತಿಳ್ಕೊಂಡ್ರೆ ಆ್ಯಕ್ಚುಲಿ ಇಲ್ಲ ಎಂಥವು ಫೈನಾನ್ಸಿಯಲ್ ಎಕ್ಸ್ಪೆನ್ಸಸ್ ಆರ್ ಲಾಸ್. ಎಕ್ಸ್ಪೆನ್ಸಸ್ ಆರ್ ಲಾಸ್ ಅಂತ ತಿಳ್ಕೊಳ್ರಿ. ಈಗ ಯಾವಾಗಲೂ ನೆನ್ಪಿಟ್ಕೊಳ್ರಿ, ಅವ್ರು ಹೆಂಗೆ ಗೊತ್ತಿರ್ತೀವಿ ಅಂತಂದ್ರೆ ಅಲ್ಲಿ ವರ್ಡ್ ಕ್ರೆಡಿಟೆಡ್ ಅದನ್ನು ವರ್ಡ್ ಕೊಟ್ಟಿರ್ತಾರೆ. ಏನಂತ ಕೊಟ್ಟಿರ್ತಾರೆ ವರ್ಡ್ ಕ್ರೆಡಿಟೆಡ್. ಇದಕ್ಕೆ ಏನಂತ ವರ್ಡ್ ಕೊಟ್ಟಿರ್ತಾರೆ ಅಂತ ಡೆಬಿಟೆಡ್ ಅಂತ ಕೊಟ್ಟಿರ್ತಾರೆ. ನೆನ್ಪಿಟ್ಕೊಳ್ರಿ, ಡೆಬಿಟೆಡ್ ಅಂತ ಕೊಟ್ಟಾರಂದ್ರೆ ಅದು ಯಾವಾಗಲೂ ಎಕ್ಸ್ಪೆನ್ಸಸ್ ಆರ್ ಲಾಸ್. ಅದ ಕ್ರೆಡಿಟೆಡ್ ಅಂತ ಕೊಟ್ಟಾರಂದ್ರೆ ಇಟ್ಸ್ ಆಲ್ವೇಸ್ ಏನಂತ ಇನ್ಕಮ್. ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತಿದ್ದೆ. ಇದಾದ್ಮೇಲೆ ಇದು ಯಾವಾಗಲೂ ಮ್ಯಾಗಲ್ ಎಲ್ಲ ಎದ್ರ ಪ್ರಕಾರ ಹೇಳ್ರಿ ಇವೆಲ್ಲ ಎದ್ರ ಪ್ರಕಾರ ಅದಾವು ಸಿ ಪ್ರಕಾರದವಲ್ಲ. ಫೈನಾನ್ಸಿಯಲ್ ಇನ್ಕಮ್ ಮತ್ತು ಫೈನಾನ್ಸಿಯಲ್ ಎಕ್ಸ್ಪೆನ್ಸಸ್ ಕಂಪಲ್ಸರಿ ಎಫ್ ಪ್ರಕಾರ ಎದ್ರ ಪ್ರಕಾರ ಇರಬೇಕು ಎಫ್ ಪ್ರಕಾರ. ಈಜಿ ಐತೆ ಪರ್ಫೆಕ್ಟ್. ಇಲ್ಲಿಗೆ ಎಕ್ಸಾಕ್ಟ್ಲಿ ಮುಗೀತು. ಆದ್ರೆ ಕೆಲವೊಂದು ಟೈಮ್ ಏನು ಮಾಡ್ಬಿಡ್ತಾನ, ಈಗ ನಾನು ಹೇಳಿದೆ ನಿಮಗೆ ಇನ್ಕಮ್ ಮತ್ತು ಎಕ್ಸ್ಪೆನ್ಸಸ್ ಕಂಪಲ್ಸರಿ ಎದ್ರ ಪ್ರಕಾರ ಇರಬೇಕು. ಕೆಲವೊಂದು ಟೈಮ್ ಲಾಸ್ ಆಗಿರ್ಬೋದು ಮತ್ತು ಎಕ್ಸ್ಪೆನ್ಸಸ್ ಆಗಿರ್ಬೋದು ಎಫ್ ಪ್ರಕಾರ ಕೊಡೋದು ಸಿ ಪ್ರಕಾರ ಕೊಟ್ಬಿಟ್ಟಿರ್ತಾನೆ. ಈಗ ನೀವು ಎಫ್ ಪ್ರಕಾರ ಕೊಟ್ಟರೆ ಏನು ಮಾಡ್ತಾನೆ ಅಂತ ಹೇಳಿದ್ರೆ ಎಕ್ಸ್ಪೆನ್ಸಸ್ ಅಥವಾ ಲಾಸಸ್ನ ಲೆಸ್ ಮಾಡ್ತೇವೆ. ಅಂದ್ರೆ ಅವಾಗ ಸಿ ಎ ಪ್ರಕಾರ ಕೊಟ್ಟಾಗ ಏನು ಮಾಡ್ಬೇಕಾಯ್ತು, ಸರ್ಟೆನ್ ಎಕ್ಸ್ಪೆನ್ಸಸ್ ಆರ್ ಗಿವನ್ ಆಸ್ ಪರ್ ಸಿ ಎ ಪ್ರಕಾರ ಕೊಟ್ಟಿರ್ತಾನೆ. ಕೆಲವೊಂದಿಷ್ಟು ಎಕ್ಸ್ಪೆನ್ಸಸ್ನ ಸಿ ಎ ಪ್ರಕಾರ ಎಲ್ಲವನ್ನೂ ನಾನು ನೋಡಿದ ಮಟ್ಟಿಗೆ ಎಲ್ಲ ಕೇಸ್ ಒಳಗೂ ಎಫ್ ಪ್ರಕಾರ ಕೊಟ್ಟಿರ್ತಾನೆ. ಕೆಲವೊಂದು ಟೈಮ್ ಸಿ ಎ ಪ್ರಕಾರ ಕೊಟ್ಟರೆ ಲೆಸ್ ಮಾಡೋ ಬದಲು ಏನು ಮಾಡ್ಬೇಕು ಅವ್ರು ಅಂಡರ್ಸ್ಟ್ಯಾಂಡ್ ಆಯ್ತಾ? ಹಾಗಾದ್ರೆ 4 ಐಟಮು ಆ್ಯಡ್ ಮಾಡೋ ಬಂದು 4 ಐಟಮು ಏನು ಬಂದು ಲೆಸ್ ಮಾಡೋ ಬಂದು ಆ್ಯಡ್ ಮಾಡ್ತೀವಿ. ಇವು 4 ಐಟಮ್ನು ಟೋಟಲ್ ತೊಗೊಂಡು ಏನು ಮಾಡ್ತೀವಿ ಲೆಸ್ ಮಾಡ್ತೀವಿ. ಬಂದಂಥ ಆನ್ಸರು ನೆಟ್ ಪ್ರಾಫಿಟ್ ಆಸ್ ಪರ್ ನೆಟ್ ಪ್ರಾಫಿಟ್ ಆರ್ ಲಾಸ್ ಆಸ್ ಪರ್ ಯಾವುದು ಯಾವ ಲಾಸ್ಟ್ ಆನ್ಸರ್ ಬರಬೇಕು ಸಿ ಎ ಪ್ರಕಾರ ತೊಗೊಂಡಿರ್ತಾವೆ ಅಂದ್ರೆ ಲಾಸ್ಟ್ ಆನ್ಸರ್ ಎದ್ರ ಪ್ರಕಾರ ಇರಬೇಕು ಎಫ್ ಎ ಪ್ರಕಾರ ಇರಬೇಕು. ಇಸ್ ಇಟ್ ಕ್ಲಿಯರ್? ಹಾಗಾದ್ರೆ ಈಗ ನಾವು 2024 5 ಮಾರ್ಕ್ಸಿನ ಪ್ರಾಬ್ಲಮ್ ತೊಗೊಂಡು 2024 ಎಷ್ಟು ಮಾರ್ಕ್ಸಿಂದು 5 ಮಾರ್ಕ್ಸಿಂದು ಈ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಾವು ಏನು ಮಾಡ್ತೀವಿ ಅಂದ್ರೆ ಅದ್ರ ಲಿಂಕ್ ಕೊಟ್ಟಿದ್ದೀವಿ. ಸೊ ಆ ಪ್ರಾಬ್ಲಮ್ನ ನೀವು ಏನು ಮಾಡ್ಕೋಬೋದು ಡೌನ್ಲೋಡ್ ಮಾಡ್ಕೊಂಡು ಆ ಪ್ರಾಬ್ಲಮ್ ಇಟ್ಕೊಂಡು ಈ ಸೊಲ್ಯೂಷನ್ ನೋಡ್ಕೋಬಹುದು. ಇದೊಂದು ವಿಚಾರ ಕ್ಲಿಯರ್ ಆಗಿ ಅನ್ಕೊಂತೀನಿ ಎಲ್ಲರಿಗೂ. ಅಥವಾ ಏನು ಮಾಡಿರ್ತೀವಿ ಇದನ್ನ ಲಾಸ್ಟಿಗೆ 2 ಪ್ರಾಬ್ಲಮ್ಸ್ ಅದು ಇದು ಈ ಕ್ವಶನ್ ಪೇಪರ್ದು ಬೇಕಾದ್ರೆ ಲಿಂಕ್ ಹಾಕಿರ್ತೇನೆ.
2024 ಕಾಸ್ಟ್ ಅಕೌಂಟಿಂಗ್ ತೊಗೋಬೇಕು 60 ಮಾರ್ಕ್ಸ್ NEP ಪ್ರಕಾರ. ನಿಮ್ಮದು ಲಾಸ್ಟ್ ಇಯರ್ NEP ಪ್ರಕಾರ ಏನಿತ್ತಲ್ಲ, ಲಾಸ್ಟ್ ಇಯರ್ ಕ್ವಶನ್ ಪೇಪರ್ ಪ್ರಕಾರ ಈ ಪ್ರಾಬ್ಲಮ್ ಮಾಡಾಕ್ತೇನೆ. ಎಷ್ಟು ಮಾರ್ಕ್ಸಿಗೆ ಇದು? 5 ಮಾರ್ಕ್ಸಿಗೆ. ಹಂಗಂದ್ರೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ಹ್ಯಾವ್ ಟು ರೀಡ್ ದ ಕ್ವಶನ್ ಓದಂತದ್ರಿ. ಏನಂತಂದ್ರೆ ಕ್ವಶನ್ ನಂಬರ್ ಎಷ್ಟು ಅಂತಂದ್ರೆ 5 ಮಾರ್ಕ್ಸಿಂದು ಕ್ವಶನ್ ನಂಬರ್ ಎಷ್ಟು ಅಂತ ಹೇಳ್ತೇನೆ ನಾನು. 5 ಹೇಳ ನೋಡಿ. ಪ್ರಿಪೇರ್ ದ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಆಫ್ ಫ್ರಮ್ ದ ಫಾಲೋವಿಂಗ್. ಪ್ರಾಫಿಟ್ ಆಸ್ ಪರ್ ಎದನ್ನು ಕೊಟ್ಟಾನ ಹೇಳ್ರಿ. ತಡ್ರಿ ನಿಮ್ಗೆ ಇನ್ನೊಂದು ಮಾತು ಹೇಳ್ತೀನಿ. ಒಂದು ವೇಳೆ ಪ್ರಾಫಿಟ್ ಆಸ್ ಪರ್ CA ಕೊಟ್ಟರೆ ಈ ಫಾರ್ಮೆಟ್ ಅಂತ ಹೇಳಿದೆ ನಾನು. ಆ್ಯಕ್ಚುಲಿ ಪ್ರಾಫಿಟ್ ಆಸ್ ಪರ್ CA ಅಂತ ಕೊಟ್ಟರೆ ಈ ಪ್ರಾಬ್ಲಮ್ ಅಂತ ಹೇಳಿದೆ. ಈಗ ಈ ಫಾರ್ಮೆಟ್ ಎದ್ರ ಪ್ರಕಾರ ಕೊಟ್ಟರೆ, ಈಗ ನಾವು ಮಾಡಿದ್ದು CA ಪ್ರಕಾರ ಮಾಡಿದ್ವಿ. ಒಂದು ವೇಳೆ ಅವರ ಪ್ರಾಬ್ಲಮ್ನಾಗ CA ಪ್ರಕಾರ ಕೊಡಬಹುದು, ನೆಟ್ ಪ್ರಾಫಿಟ್ ಆರ್ ಲಾಸ್ನ FA ಪ್ರಕಾರ ಕೊಟ್ಟಾಗ ಇವು ಯಾಡಿಗಿದ್ದು ಅಷ್ಟು ಏನಾಕವು ಲೆಸ್ ಆಕವು, ಲೆಸ್ ಆಗಿದ್ದು ಅಷ್ಟು ಏನಾಕವು ಯಾಡ್ ಆಕವು. ಇದು ನೆನಪಿಡ್ಬೇಕು. ಪ್ರಾಫಿಟ್ ಒಂದು ವೇಳೆ ಆಸ್ ಪರ್ CA ಕೊಟ್ಟರೆ ಈ ಫಾರ್ಮೆಟ್ ನೆನಪಿಡ್ಬೇಕು. ಒಂದು ವೇಳೆ ಇದನ್ನ FA ಪ್ರಕಾರ ಕೊಟ್ಟರೆ CA ಪ್ರಕಾರ ಯಾಡ್ ಆಗೋ ಅಷ್ಟು ಏನಾಕವ ಅವಾಗ ಸಿಂಪಲ್ ಉಲ್ಟಾ ಪಲ್ಟಾ ಅಂದ್ರೆ ರಿವರ್ಸ್ ಮಾಡ್ಕೊಂಡು ಯಾಡ್ ಆಗೋ ಲೆಸ್ ಆಕವು ಇಲ್ಲ ಯಾಡ್ ಆಕವು. ಹಂಗಂದ್ರೆ 2024 5 ಮಾರ್ಕ್ಸ್ ನೋಡ್ರಿ. ಹಂಗಂದ್ರೆ everyone should come to problem number 5. Prepare reconciliation statement from the following. Profit as per CA, cost account rupees 40,000. Interest debited in FA ಅಂತ ಹೇಳಿ. ಆಗಲ್ಲ ನಾನು ಮಾತಾಡಿದೆ. ಇಂಟ್ರೆಸ್ಟ್ ಡೆಬಿಟೆಡ್ ಅಂದ್ರೆ ಏನಂತ ಹೇಳಿ ನಾನು, ಎಕ್ಸ್ಪೆನ್ಸಸ್ ಆರ್ ಲಾಸಸ್. ಇದು ಎಕ್ಸ್ಪೆನ್ಸಸ್ ಅಂತ ತಿಳ್ಕೊಳ್ಳಿ. ಎಕ್ಸ್ಪೆನ್ಸಸ್ ಕಂಪಲ್ಸರಿ ಎದ್ರ ಪ್ರಕಾರ ಇರಬೇಕು, ಅವ್ರ FA ಪ್ರಕಾರ ಕೊಡೋದು. ಇಂಟ್ರೆಸ್ಟ್ ಡೆಬಿಟೆಡ್ ಇನ್ ಎಲ್ಲಿ ಅಂತ ಹೇಳ್ಯಾರ ಅವರು, FA ಅಂತ ಹೇಳ. ಹಾಗಾದ್ರೆ ಎಕ್ಸ್ಪೆನ್ಸಸ್ ಯಾರು ಮಾಡ್ತಾರೆ, ಲೆಸ್ ಮಾಡ್ತಾರೆ. ಈಗ ಪ್ರಾಫಿಟ್ ಆಸ್ ಪರ್ ಸೇನ ಕೊಟ್ರೆ, ಈಗ ಆಕ್ಚುಲಿ ಹೌದಾ, ಪ್ರಾಫಿಟ್ ಆಸ್ ಪರ್ ಏನ್ ಕೊಟ್ರೆ ಹೇಳ್ರಿ, ಸೇನೆ ಕೊಟ್ರೆ. ಹಾಗಂದ್ರೆ ಎಕ್ಸ್ಪೆನ್ಸಸ್ ಎಲ್ಲ ಏನ್ ಮಾಡ್ಬೇಕು, ಲೆಸ್ ಮಾಡ್ಬೇಕು. ನೆಕ್ಸ್ಟ್ ಎಲ್ಲ ಐಟಮ್ ಹೋದ್ರಿ. ಓವರ್ ಅಬ್ಸರ್ಪ್ಷನ್ ಅಂದ್ರೆ ಒಂದೇ, ಓವರ್ ವ್ಯಾಲ್ಯೂಡ್ ಅಂದ್ರೆ ಒಂದೇ. ಓವರ್ ಅಬ್ಸರ್ಪ್ಷನ್ ಆಫ್ ಓವರ್ ಹೆಡ್ ಇನ್ CA ನೋಡ್ರಿ. ಓವರ್ ಅಬ್ಸರ್ಪ್ಷನ್ ಆಫ್ ಓವರ್ ಹೆಡ್ ಗೊತ್ತೈತಲ್ಲ ಎಲ್ಲರಿಗೂ. ಓವರ್ ವ್ಯಾಲ್ಯೂಡ್ ಆದ್ರೆ ಅಥವಾ ಓವರ್ ಅಬ್ಸರ್ಪ್ಷನ್ ಆದ್ರೆ ಇನ್ನು CA ಪ್ರಕಾರ ಏನ್ ಮಾಡ್ಬೇಕು, ಹಂಗಂದ್ರೆ ಆಡ್ ಮಾಡಿ. ನೆಕ್ಸ್ಟ್ ಒನ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಅಪ್ ಅಂತ ಹೇಳ್ತಾರೆ. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಅಪ್ ಅಂದ್ರೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ನಥಿಂಗ್ ಬಟ್ ಎಕ್ಸ್ಪೆನ್ಸಸ್ ಏನ್ ಮಾಡ್ಬೇಕು, ಸಿಂಪಲ್. ನೆಕ್ಸ್ಟ್ ಅಂಡರ್ ವ್ಯಾಲ್ಯೂಷನ್ಸ್ ಆಫ್ ಓಪನಿಂಗ್ ಸ್ಟಾಕ್. ಒಂದೇ ವಚ ಓಪನಿಂಗ್ ಸ್ಟಾಕ್ ಹೋಗೋಣ. ಎಲ್ಲರೂ ಓಪನಿಂಗ್ ಸ್ಟಾಕ್ ಇಲ್ಲಿ ಐತೆ. ಅದು ಓವರ್ ವ್ಯಾಲ್ಯೂಷನ್ ಆದ್ರೆ ಯಾರಾಕತಿ CA ಪ್ರಕಾರ, ಅದು ಅಂಡರ್ ವ್ಯಾಲ್ಯೂಷನ್ ಆದ್ರೆ CA ಪ್ರಕಾರ ಏನಾಕತಿ ಆಕತಿಲ್ಲ. ಅವ್ರು CA ಕೊಡೋ ಬದಲಿ FA ಕೊಟ್ಟರು ಉಲ್ಟಾ ಅಂತ ತಿಳ್ಕೊಬೇಕು. ಯಾವಾಗಲೂ ರಿವರ್ಸ್ ಆಯ್ತು ತಿಳ್ಕೊಬೇಕು, ಅಪೋಸಿಟ್ ಕೊಟ್ಟರು. ಈಗ ಹಂಗಂದ್ರೆ ಅವ್ರು ಎಂತ ಕೊಟ್ಟರು, ಅಂಡರ್ ವ್ಯಾಲ್ಯೂಷನ್ಸ್ ಆಫ್ ಓಪನಿಂಗ್ ಸ್ಟಾಕ್ ಇನ್ CA. ಹಂಗಂದ್ರೆ ಓಪನಿಂಗ್ ಸ್ಟಾಕ್ ಅಂಡರ್ ವ್ಯಾಲ್ಯೂಷನ್ ಆದ್ರೆ CA ಪ್ರಕಾರ ಏನ್ ಮಾಡ್ಬೇಕು, ಲೆಸ್ ಮಾಡ್ಬೇಕು. ಮುಂದೋದ್ರಿ. ಓವರ್ ವ್ಯಾಲ್ಯೂಷನ್ಸ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ CA ಅಂದ್ರೆ ಕಾಸ್ಟ್ ಅಕೌಂಟ್ ಅಂತ ನೆನಪಿಟ್ಕೊಬೇಕು. ಹಂಗಂದ್ರೆ ಓಪನಿಂಗ್ ಕ್ಲೋಸಿಂಗ್ ಸ್ಟಾಕ್ ಬರೋಣ. ಇಲ್ಲಿ ಅಂಡರ್ ವ್ಯಾಲ್ಯೂಷನ್ ಆದ್ರೆ ಯಾರು ಮಾಡ್ತೀವಿ, ಹಂಗಂದ್ರೆ ಓವರ್ ವ್ಯಾಲ್ಯೂಷನ್ ಆದ್ರೆ ಏನ್ ಮಾಡ್ಬೇಕು, ಹಂಗಂದ್ರೆ ಅದನ್ನ ಲೆಸ್ ಮಾಡಿರ್ತೀವಿ. ಹಂಗಂದ್ರೆ ಹಾಕೋಣ ಎಲ್ಲರೂ ಫಾರ್ಮೆಟ್ ರೆಡಿ ಆಗ್ತದೆ. ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಪರ್ಟಿಕ್ಯುಲರ್ ಅಮೌಂಟ್, ಎರಡು ಅಮೌಂಟ್ ಕಾಲಮ್. ಫಸ್ಟ್ ಯು ಹ್ಯಾವ್ ಟು ಟೇಕ್ ನೆಟ್ ಪ್ರಾಫಿಟ್ ಆಸ್ ಪರ್ CA ಪ್ರಕಾರ ಪ್ರಾಫಿಟ್ ಎಷ್ಟು ಕೊಟ್ಟಾರ ನೋಡ್ರಿ ಅವ್ರ ಪ್ರಾಬ್ಲಮ್ನಾಗ, 40,000. ಅದಕ್ಕೆ ಏನು ಆ್ಯಡ್ ಮಾಡ್ಬೇಕು ಹೇಳ್ರಿ. ಸೊ ಯಾಡ್ ಮತ್ತು ಲೆಸ್. ನನಗೆ ಅನ್ಸ್ಬಿಟ್ಟು ಈಗ ನಾವು ನೋಡಿದ ಪ್ರಕಾರ ಯಾಡ್ ಆಗೋದು ಒಂದು ಐಟಮ್ ಇದೆ, ಲೆಸ್ ಆಗ ಉಳಿದಿದ್ದು ಅದು ಹೌದಲ್ಲ ರೀ. ಹಾಗಾಗಿ 1 by 1 ತಗೊಂಡು ಹಾಂ ನಾವೇನು ಗೊತ್ತಾ, ಫಾರ್ಮೆಟ್ ಹೆಂಗೈತೆ ಗೊತ್ತಿಲ್ಲ ನನಗೆ. ಒಟ್ಟು ಯಾಡ್ ಮತ್ತು ಲೆಸ್ನ ಬರ್ಕೊಂಡ್ಬಿಡೋದು, ಹಾಫ್ ಆ್ಯಂಡ್ ಹಾಫ್. 4 ಐಟಮ್ ಕೊಟ್ಟರೆ ಅಂದ್ರೆ 2 ಲೈನ್ ಬಿಟ್ಕೊಂಡ್ಬಿಡೋದು. ಓಕೆ, 1 by 1 ಹೋಗೋಣ. ಇಂಟ್ರೆಸ್ಟ್ ಡೆಬಿಟೆಡ್ ಇನ್ FA ಏನಾಕೈತಿ, ಇಂಟ್ರೆಸ್ಟ್ ಡೆಬಿಟೆಡ್ ಅಂದ್ರೆ ಏನಂತ ಹೇಳಿ ನಾನು, ಎಕ್ಸ್ಪೆನ್ಸಸ್ ಯಾವಾಗಲೂ ಏನಾಕವು ಇಲ್ಲಿ ಪ್ರಕಾರ ಲೆಸ್ ಆಕವು. ಹಂಗಾದ್ರೆ ಲೆಸ್ನಾಗ ಬರ್ಬಿಡೋಣ. ಹಂಗಂದ್ರೆ ಒಂದೇ ಐಟಮ್ ಇಂಟ್ರೆಸ್ಟ್ ಡೆಬಿಟೆಡ್ ಇನ್ FA. ಹೌ ಮಚ್ ಇಸ್ ದೇರ್ ಪೇ, 2,000 ಆತ. ಸರ್ ಯಾರ್ಯಾವ್ದು ಓವರ್ ಅಬ್ಸರ್ಪ್ಷನ್ ಆಫ್ ಓವರ್ ಹೆಡ್ ಇನ್ ಎಲ್ಲಿ ಅಂತ ಯಾರು, ಕಾಸ್ಟ್ ಅಕೌಂಟಿಂಗ್. ಓವರ್ ಅಬ್ಸರ್ಪ್ಷನ್ ಆಫ್ ಓವರ್ ಹೆಡ್ ಓವರ್ ವ್ಯಾಲ್ಯೂಡ್ ಆದ್ರೆ CA ಪ್ರಕಾರ ಏನ್ ಮಾಡ್ಬೇಕು, ಯಾರು ಮಾಡ್ಬೇಕು, ಒಂದು ಐಟಮ್ ಏನಂತ ಬರ್ತಿರೋದಕ್ಕೆ ನೀವು, ಓವರ್ ಅಬ್ಸರ್ಪ್ಷನ್ ಆಫ್ ಓವರ್ ಹೆಡ್ ಇನ್ CA. ಎಷ್ಟೈತಪ್ಪ ಅಮೌಂಟ್, 16,600. ನೆಕ್ಸ್ಟ್
ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಅಪ್. ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂದ್ರೆ ಅದು ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ ಆಸ್ ಯೂಶುವಲ್ ಫಾರ್ಮೆಟ್ ಪ್ರಕಾರ ಏನು ಮಾಡ್ಬೇಕಂದ್ರೆ ಲೆಸ್ ಮಾಡಬೇಕು. ಎಷ್ಟಾಯ್ತು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಅಪ್? 2600. ಅಂಡರ್ ವ್ಯಾಲ್ಯೂಯೇಷನ್ಸ್ ಆಫ್ ಓಪನಿಂಗ್ ಸ್ಟಾಕ್ ಇನ್ ಸಿ. ಅಂಡರ್ ವ್ಯಾಲ್ಯೂಯೇಷನ್ಸ್ ಆಫ್ ಓಪನಿಂಗ್ ಸ್ಟಾಕ್ ಏನು ಮಾಡಬೇಕು ನೋಡ್ರಿ. ಓಪನಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂಯೇಷನ್ ಅಂದ್ರೆ ಯಾರು ಮಾಡ್ತೇವೆ ಅಂದ್ರೆ ಓಪನಿಂಗ್ ಸ್ಟಾಕ್ ಅಂಡರ್ ವ್ಯಾಲ್ಯೂಯೇಷನ್ ಆದ್ರೆ ಸಿ ಪ್ರಕಾರ ಏನು ಮಾಡ್ಬೇಕು ಅದನ್ನ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಆ ಸೆಂಟೆನ್ಸ್ ಏನೈತಿ ಅದು ಸುಮ್ಮನೆ ಬರ್ಬಿಟ್ರೆ ಲೆಕ್ಕ ಮುಗಿತ್ತು. ಅದು ಯಾವ ಮಾಡಿದ್ರೆ ಲೆಸ್ ಮಾಡಿದ್ರೆ ನೋಡ್ಕೋಬೇಕು ಅಷ್ಟೇ. ಅಂಡರ್ ವ್ಯಾಲ್ಯೂಯೇಷನ್ಸ್ ಆಫ್ ಓಪನಿಂಗ್ ಸ್ಟಾಕ್ ಎದ್ರಾಗದು ಇನ್ನು ಸಿ ಎಷ್ಟೈತಪ್ಪ ಅಮೌಂಟ್? 3000. ಲಾಸ್ಟ್ ಒಂದು ಕ್ಲೋಸಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂಯೇಷನ್ ಅದ. ಕ್ಲೋಸಿಂಗ್ ಸ್ಟಾಕ್ ಇಲ್ಲಿ ಅಂಡರ್ ವ್ಯಾಲ್ಯೂಯೇಷನ್ ಆದ್ರೆ ಸಿ ಪ್ರಕಾರ ಯಾರು ಮಾಡ್ತೇವೆ ಅಂದ್ರೆ ಅದ ಕ್ಲೋಸಿಂಗ್ ಸ್ಟಾಕ್ ಓವರ್ ವ್ಯಾಲ್ಯೂಯೇಷನ್ ಆದ್ರೆ ಸಿ ಪ್ರಕಾರ ಏನು ಮಾಡಬೇಕು ಲೆಸ್ ಮಾಡಬೇಕು. ಹಂಗಂದ್ರೆ 4 ಲೆಸ್ ಮಾಡಬೇಕು. ಏನದು ಓವರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಇನ್ ಸಿ ಎ ಹೌ ಮಚ್ ಇಸ್ ದೇರ್ ಮ್ಯಾಮ್? ಎಷ್ಟೈತದ ಅಮೌಂಟ್? 5000. ಹಂಗಂದ್ರೆ ಆ್ಯಡ್ ಮಾಡೋದು ಒಂದು ಐಟಮು 16,600 ಲೆಸ್ ಮಾಡೋದು 4 ಐಟಮು 5, 8, 9, 11,600. ಸೊ 56,600 ಇದರ 11,600 ಕಳೆದ್ರೆ ಓಕೆ ಇಲ್ಲ ಇದಾ ಓಕೆ 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 12,600. ಓಕೆ ಈಗ 56,600 ಒಳಗೆ 12,600 ಕಳೆದ್ರೆ ಇನ್ನು ಎಷ್ಟು ಉಳಿದೈತಿ? 44,000 ರೂಪಾಯಿ ಉಳಿದೈತಿ. ಹಾಗಾದ್ರೆ ಇಲ್ಲಿ ಅವ್ರು ಪ್ರಾಫಿಟ್ ಕೊಟ್ಟಿದ್ದು ಎದ್ರ ಪ್ರಕಾರ ಹೇಳ್ರಿ? ನೆಟ್ ಪ್ರಾಫಿಟ್ ಆಸ್ ಪರ್ ಎದನ್ನು ಕೊಟ್ಟಿದ್ದಾವ? ಹಾಗಾದ್ರೆ ಬಂದಂತ ಆನ್ಸರ್ ಏನಂತ ಬರೀಬೇಕು? ನೆಟ್ ಪ್ರಾಫಿಟ್ ಆಸ್ ಪರ್ ಎಫ್. ಸೊ ದಿಸ್ ಇಸ್ ದ ಪ್ರಾಬ್ಲಮ್ ಆಕ್ಚುಲಿ. ಎಷ್ಟು ಮಾರ್ಕ್ಸ್ ಸಿಗಿದೆ? ಕೆಳಗಿನ ತಿಕ್ಕಿದೆ ಅದನ್ನು ತಿಕ್ಕಿದೆ. ಈಗ 2024 10 ಮಾರ್ಕ್ಸಿನ ಪ್ರಾಬ್ಲಮ್ ಎಷ್ಟಕ್ಕಂದ್ರೆ ಕ್ವಶನ್ ನಂಬರ್ 7 ಎಷ್ಟು ಮಾರ್ಕ್ಸಿಗೆ? 10 ಮಾರ್ಕ್ಸಿಗೆ. ಅದ ಸೇಮ್ ಕ್ವಶನ್ ಪೇಪರ್ನಾಗ ಎಷ್ಟು ಮಾರ್ಕ್ಸಿಗೆ? 10 ಮಾರ್ಕ್ಸಿಗೆ. ಕ್ವಶನ್ ನಂಬರ್ ಎಷ್ಟು ಅಂತ ಹೇಳ್ತೀನಿ ನಾನು? 7. ಅದು ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಹಾಕ್ರಿ ಅಂತ ಹೇಳ್ಯಾರ ನನಗೆ ಆ್ಯಕ್ಚುಲಿ. ಅದು ಏನು ಹೇಳ್ಯಾರ ಯಾವ ಥರ ಐತಿ ನೋಡ್ಕೊಂತ ತೊಗೊಂಡ್ರೆ ಹಂಗಂದ್ರೆ ಎಲ್ಲರೂ ಎವ್ರಿ ಒನ್ ಶುಡ್ ಗೋ ಫಾರ್ ದಟ್ ಕ್ವಶನ್ ನಂಬರ್ 7. ಪ್ರಿಪೇರ್ ಎ ಸ್ಟೇಟ್ಮೆಂಟ್ ಆಫ್ ರೀಕನ್ಸಿಲೇಷನ್ ರೈಟ್ ಫ್ರಮ್ ದ ಫಾಲೋವಿಂಗ್. ಒಂದೇದು ಏನಂತ ಹೇಳ್ಯಾರ ನೋಡಿ, ನೆಟ್ ಪ್ರಾಫಿಟ್ ಆಸ್ ಪರ್ ಯಾವ್ದನ್ನ ಅಂತ ಹೇಳ್ಯಾರ? ಕಾಸ್ಟ್ ಅಕೌಂಟ್. ಕಾಸ್ಟ್ ಅಕೌಂಟ್ ಪ್ರಕಾರ ನೆಟ್ ಪ್ರಾಫಿಟ್ ಕೊಟ್ರೆ ಇದು ಈಸಿ ಆಸ್ ಪರ್ ದ ಫಾರ್ಮೆಟ್. ಸೊ ಕ್ಲಿಯರ್? 1 by 1 ವರ್ಕ್ಸ್ ಓವರ್ಹೆಡ್. ಓವರ್ಹೆಡ್ ಅಂದ್ರೆ ಮುಗಿದೋತ್ತೆ, ಅದು ಯಾವ ಓವರ್ಹೆಡ್ ಇರಲಿ. ವರ್ಕ್ಸ್ ಓವರ್ಹೆಡ್ ಚಾರ್ಜ್ ಇನ್ ಸಿಗೆ ನೋಡ್ರಿ, ಇದ್ರಾಗ ಇಪ್ಪತ್ತು ಡಿಫ್ರೆಂಟ್ ಹೇಳಿದ. ಸಿ ಎದಾಗ ಎಷ್ಟು ಹೇಳ್ಯಾರ ನೋಡ್ರಿ? ವರ್ಕ್ಸ್ ಓವರ್ಹೆಡ್. ವರ್ಕ್ಸ್ ಓವರ್ಹೆಡ್ ಸಿ ಎ ಪ್ರಕಾರ ಎಷ್ಟು ಹೇಳ್ಯಾರ ಹೇಳಿ? 50. ಕೆಳಗೆ 3ನೇ ಸೆಂಟೆನ್ಸ್ ಹೋದ್ರಿ. ವರ್ಕ್ಸ್ ಓವರ್ಹೆಡ್ ಚಾರ್ಜ್ ಇನ್ ಎಫ್ ಎ ಫೈನಾನ್ಷಿಯಲ್ ಅಕೌಂಟ್. ಫೈನಾನ್ಷಿಯಲ್ ಅಕೌಂಟ್ನಾಗ ಎಷ್ಟು ಹೇಳ್ಯಾರ ಹೇಳ್ರಿ? 42,000. ಈಗ ನಾವು ಯಾವಾಗಲೂ ಸಿ ಎ ಪ್ರಕಾರ ತಗೋಬೇಕು. ಸಿ ಎ ಪ್ರಕಾರ ಎಷ್ಟು 42 ಕಳೆದು ಅಂದ್ರೆ 9,000 ರೂಪಾಯಿ ಹೆಚ್ಚಿಗೆ ಆತ ಕಡಿಮೆ ಆತ? ಸಿ ಎ ಪ್ರಕಾರ ನೋಡ್ಬೇಕು. ಈಗ ಸಿ ಎ ಪ್ರಕಾರ 51,000 ಕೊಟ್ರ, ಎಫ್ ಎ ಪ್ರಕಾರ 42,000 ಕೊಟ್ರ, ಸಿ ಎ ಪ್ರಕಾರ 9,000 ರೂಪಾಯಿ ಹೆಚ್ಚಿಗೆ ಆಕತ್ತೆ ಕಡಿಮೆ ಆಕತ್ತೆ? ಹೆಚ್ಚಿಗೆ ಆಕತ್ತೆ. ಹಾಗಂದ್ರೆ ಓವರ್ ವ್ಯಾಲ್ಯೂಯೇಷನ್ ಅಂತ ಹೇಳ್ತಾರೆ ತಡಿ. ಹೆಂಗಂದ್ರೆ ಓವರ್ ವ್ಯಾಲ್ಯೂಯೇಷನ್ ಅಂದ್ರೆ ಸಿ ಎ ಪ್ರಕಾರ ತಗೊಳತಾನೆ ಲೆಕ್ಕ ನಾನು. ಓವರ್ ವ್ಯಾಲ್ಯೂಯೇಷನ್ ಅಂದ್ರೆ ಸಿ ಎ ಪ್ರಕಾರ ಏನ್ ಮಾಡಬೇಕು ಅರ್ಥ ಆಗಿರ್ಬೋದು ಅನ್ಕೊಂತೀನಿ. ಸೊ ಕ್ಲಿಯರ್? ನೆಕ್ಸ್ಟ್ ನೋಡ್ರಿ ಏನಿದೆ, ಇನ್ಕಮ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್. ಯಾವಾಗ ಇನ್ಕಮ್ ಟ್ಯಾಕ್ಸ್ ಪ್ರೊವೈಡೆಡ್ ಇನ್ ಎಫ್ ಎ. ಇನ್ಕಮ್ ಟ್ಯಾಕ್ಸ್ ಅಂದ್ರೆ ಯಾವಾಗಲೂ ನೆನಪಿಟ್ಕೊಳ್ಳಿ ಎಕ್ಸ್ಪೆನ್ಸಸ್. ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ ಎಫ್ ಎ ಪ್ರಕಾರ ಐತೆ ನೋಡೋದು. ಯಾಕೆ ಮಾಡ್ಬೇಕು? ಲೆಸ್ ಮಾಡ್ಬೇಕು. ಲೆಸ್ ಮಾಡಿ. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಯಾವಾಗಲೂ ನೆನಪಿಟ್ಕೊಳ್ರಿ ಲಾಸ್ ಆರ್ ಎಕ್ಸ್ಪೆನ್ಸಸ್. ಏನು ಮಾಡ್ತೀವಿ? ಮೈನಸ್. ಡಿವಿಡೆಂಡ್ ಆನ್ ಇನ್ವೆಸ್ಟ್ಮೆಂಟ್ ನಾಟ್ ಇನ್ಕ್ಲೂಡೆಡ್ ಇನ್ ಕಾಸ್ಟ್ ಅಕೌಂಟ್. ನಾಟ್ ಇನ್ಕ್ಲೂಡೆಡ್ ಇನ್ ಕಾಸ್ಟ್ ಅಕೌಂಟ್ ಕನ್ಫ್ಯೂಷನ್. ದೇ ಗೆವ್ ಕನ್ಫ್ಯೂಷನ್. ಯಾಕಂದ್ರೆ ಈಗ ಯಾವುದಾದ್ರು ಡಿವಿಡೆಂಡ್ ಆನ್ ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ಮೆಂಟ್ ಅಂದ್ರೆ ಅಸೆಟ್. ಅಸೆಟ್ ಮೇಲೆ ಡಿವಿಡೆಂಡ್ ಬಂದತ್ತೆ ಅಂದ್ರೆ ದಟ್ ಇಸ್ ಇನ್ಕಮ್, ಫೈನಾನ್ಷಿಯಲ್ ಇನ್ಕಮ್. ಫೈನಾನ್ಷಿಯಲ್ ಇನ್ಕಮ್ ಯಾವಾಗಲೂ ಎದ್ರ ಪ್ರಕಾರ ಇರಬೇಕು? ಅವ್ರು ಏನು ಹೇಳ್ಯಾರ? ನಾಟ್ ಇನ್ಕ್ಲೂಡೆಡ್ ಇನ್ ಸಿ ಎ ಅಂದ್ರೆ ಅದು ಎಫ್ ಎ ಪ್ರಕಾರನ ಐತೆ ಅಂತ. ಎಫ್ ಎ ಅಂತ ಕೂಡ ಬದಲಿ ಕನ್ಫ್ಯೂಷನ್ ಮಾಡ್ಕೊಟ್ಟಾರ. ಯಾವಾಗಲೂ ಫೈನಾನ್ಷಿಯಲ್ ಇನ್ಕಮ್ ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ ಸಿ ಎದಾಗ ಇನ್ಕ್ಲೂಡ್ ಆಗಿರೋಂಗಿಲ್ಲ.
ಎಫ್ ಎ ಪ್ರಕಾರ ಇರ್ತಾವೆ. ಹಂಗಂದ್ರೆ ಇನ್ಕಮ್ನ ಏನು ಮಾಡೋಣ ಹೇಳಿ, ಡಿವಿಡೆಂಡ್ ಆನ್ ಇನ್ವೆಸ್ಟ್ಮೆಂಟ್ ಆ್ಯಡ್ ಮಾಡಬೇಕು. ಕ್ಲಿಯರ್ ಆಯ್ತಾ? ಸೊ ನೆಕ್ಸ್ಟ್ ಸ್ಟೋರ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟೆಡ್ ಅಂತ ಹೇಳೋದು. ಕ್ರೆಡಿಟೆಡ್ ಅಂದ್ರೆ ಏನಂತ ಹೇಳಿ ನನಗೆ ತಡಿಪ. ಕ್ರೆಡಿಟೆಡ್ ಅಂದ್ರೆ ಏನು? ಇನ್ಕಮ್. ಫೈನಾನ್ಷಿಯಲ್ ಇನ್ಕಮ್ ಯಾವಾಗ ಏನು ಮಾಡ್ಬೇಕು? ಅದು ಎಫ್ ಎ ಪ್ರಕಾರ ಐತೆ ನೋಡ್ರಿ. ಇನ್ನು ಫೈನಾನ್ಷಿಯಲ್ ಅಕೌಂಟ್ ಅಂತ ಹೇಳಿರಲ್ಲ ಅವರು. ಹಂಗಂದ್ರೆ ಏನು ಮಾಡೋಣ ಹೆಂಗಂದ್ರೆ ಈಗ ಆ್ಯಡ್. ನೆಕ್ಸ್ಟ್ ಒಂದು ಶೇರ್ ಟ್ರಾನ್ಸ್ಫರ್ ಪಿ ಕ್ರೆಡಿಟೆಡ್, ಅದು ಇನ್ಕಮ್. ಅದೇನಾಗೈತಿ? ಆ್ಯಡ್. ಎಫ್ ಎ ಪ್ರಕಾರ ಐತೆ. ಎಸ್. ನೆಕ್ಸ್ಟ್ ಒಂದು ಡೆಪ್ರಿಸಿಯೇಷನ್ ಆಸ್ ಪರ್ ಸಿ ಎ. ಡೆಪ್ರಿಸಿಯೇಷನ್ ಹೋಗೋಣ. ಡೆಪ್ರಿಸಿಯೇಷನ್ ಹೌದಾ? ಸಿ ಎ ಪ್ರಕಾರ ಎಷ್ಟು ಕೊಟ್ರೆ ಹೇಳಿ? 10,000 ಕೊಟ್ರ. ಎಫ್ ಎ ಪ್ರಕಾರ ಎಷ್ಟು ಕೊಟ್ರೆ ಹೇಳಿ? 18,000. ಈಗ ನನಗೆ ಹೇಳ್ಬೇಡ್ರಿ, ಒಂದು ನಿಮಿಷ ಕೇಳಿ. ಸಿ ಎ ಪ್ರಕಾರ ನೋಡ್ರಿ, ಸಿ ಎ ಪ್ರಕಾರ 8,000 ರೂಪಾಯಿ ಡಿಫ್ರೆನ್ಸ್ ಅಂತ ಆಯ್ತು. ಹೆಚ್ಚಿಗೆ ಆಯ್ತಾ ಕಡಿಮೆ? ಸಿ ಎ ಪ್ರಕಾರ ಏನಾದ್ರು ಓವರ್ ವ್ಯಾಲ್ಯೂಷನ್ ಅಂಡರ್ ವ್ಯಾಲ್ಯೂಷನ್? ಅಂದ್ರೆ ಡೆಪ್ರಿಸಿಯೇಷನ್ ಅನ್ನೋದು ಓವರ್ ಹೆಡ್ ಅಂಡರ್ ವ್ಯಾಲ್ಯೂಷನ್ ಆದ್ರೆ ಸಿ ಎ ಪ್ರಕಾರ ಏನು ಮಾಡ್ತೀವಿ? ಸಿಂಪಲ್. ಅರ್ಥ ಆಗಿಲ್ಲ ಕಾನ್ಸೆಪ್ಟ್ ಅನ್ಕೊಂತೀನಿ ನಾನು. ಅರ್ಥ ಆಗೈತೆ? ಅರ್ಥ ಆಗೈತಲ್ಲ? ಸೊ ಎಲ್ಲ ಮುಗಿದು ಇನ್ನೊಂದೈತೆ, ಇನ್ನು ಎರಡು ಲಾಸ್ಟ್ ಹೇಳ್ರಿ. ಲಾಸ್ ಅಂಡ್ ಸೇಲ್ ಆಫ್ ಅಸೆಟ್. ಲಾಸ್ ಅಂಡ್ ಸೇಲ್ ಆಫ್ ಅಸೆಟ್ ಇಲ್ಲಿ ಐತೆ ನೋಡ್ರಿ. ಫೈನಾನ್ಷಿಯಲ್ ಎಕ್ಸ್ಪೆನ್ಸಸ್ ಆರ್ ಏನು? ಎಕ್ಸ್ಪೆನ್ಸಸ್ ಆರ್ ಲಾಸ್. ಏನಾಕೈತಿ ಅಂತ ಹೇಳಿ ಅಲ್ಲಿ ಲಾಸ್ ಅಂತ ಹೇಳ್ಯಾರಲ್ಲ, ಮತ್ತೇನು ಕೊಡ್ಬೇಕು ನಿನಗೆ? ಏನು ಕೊಡಲಿಲ್ಲ ಅಂದ್ರೆ ಎಫ್ ಎ ಪ್ರಕಾರ. ಇನ್ಕಮ್ ಮತ್ತು ಎಕ್ಸ್ಪೆನ್ಸಸ್ ಏನು ಕೊಡಲಿಲ್ಲ ಅಂದ್ರೆ ಎಫ್ ಎ ಪ್ರಕಾರನೇ. ನೆಕ್ಸ್ಟ್ ಒಂದು ಯಾರು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್, ಇದಕ್ಕೂ ಕೊಟ್ಟಿಲ್ಲ ಎಕ್ಸ್ಪೆನ್ಸಸ್. ಹಾಗಾದ್ರೆ ಎಫ್ ಎ ಪ್ರಕಾರ ಇರ್ತೈತೆ ಅಂತ. ಈಗ ಎಕ್ಸ್ಪೆನ್ಸಸ್ ಏನು ಮಾಡ್ತೀವಿ? ಗೊತ್ತಾಗೈತೆ? ಈಸಿ ಐತಲ್ಲ? ಹಾಗಾದ್ರೆ ನೀವೇನು ಮಾಡ್ತೀರಿ? ನಾನು ಫಸ್ಟಿಗೆ ನೆಟ್ ಪ್ರಾಫಿಟ್ ಆಸ್ ಪರ್ ಏನು ಮಾಡ್ತೀನಿ ಹೇಳ್ರಿ? ಸಿ ಎ. ನೆಟ್ ಪ್ರಾಫಿಟ್ ಆಸ್ ಪರ್ ಸಿ ಎ ಪ್ರಕಾರ ಎಷ್ಟೈತೆ ಹೇಳಿ? 2,50,000 ತಗೊಂಡೆ. ಇಲ್ಲೇ ಯಾಡ್ ಮಾಡತ್ತಂತ ಹೇಳಿ ಒಂದಿಷ್ಟು ಸ್ಪೇಸ್ ಬಿಡ್ತೇನೆ. ಅರ್ಧ ಎಷ್ಟದ? ಒಂದು 10 ಅದಾವ, 12 ಒಂದು 6 ಲೈನ್ ಬಿಡ್ಕೊಂತೀನಿ ನಾನು. ಹೌದಾ? ಒಂದಿಷ್ಟು 6ರಿಂದ 8 ಲೈನ್ ಬಿಟ್ಕೊಂಡು ಲೆಸ್ ಹಾಕೇನೆ ನಾನು. ಅಂದ್ರೆ ಯಾಡ್ ಮಾಡೋ 2 ಕಡೆ ಬರ್ತೀನಿ, ಲೆಸ್ ಮಾಡೋ ಲೆಸ್ ಕಡೆ ಬರ್ತೀನಿ. ಒಂದೇದು ವರ್ಕ್ಸ್ ಓವರ್ ಹೆಡ್ ಹೇಳಿದ್ದ, ನೆನಪೈತೆ ನಿಮಗೆ? ವರ್ಕ್ಸ್ ಓವರ್ ಹೆಡ್ ಸಿ ಎ ಪ್ರಕಾರ ಏನಾಗಿತ್ತು? ನಿಮಗೆ ಓವರ್ ವ್ಯಾಲ್ಯೂಷನ್ ಆದ್ರೆ ಏನಂತ ಮಾಡ್ಬೇಕಂತ ಗೊತ್ತೈತಲ್ಲ? ಹಾಗಾದ್ರೆ ಯಾರು ಮಾಡೋಣ? ಒಂದೇ ಐತಿ. ಯಾವ್ದದು? ವರ್ಕ್ಸ್ ಓವರ್ ಹೆಡ್ ಏನಾಗಿತ್ತದು? ಓವರ್ ವ್ಯಾಲ್ಯೂಡ್. ಇನ್ನು ಎದ್ರಾಗದು? ಸಿ ಎ ಪ್ರಕಾರ ಎಷ್ಟಾಗಿತ್ತು ಡಿಫ್ರೆನ್ಸ್? ಅದು ಬರಿಬೋದು ನೀವು. 51,000 ಮೈನಸ್ ಎಷ್ಟು? 42,000. ಡಿಫ್ರೆನ್ಸ್ ಅಮೌಂಟ್ ಈಸ್ ₹9,000. ಅರ್ಥ ಆಗೈತೆ ಅನ್ಕೊಂಡು ಕಾನ್ಸೆಪ್ಟ್. ಡಿಫ್ರೆನ್ಸ್ ಬರಲಿಲ್ಲ ನಡೀತೈತಿ, ಬರೀಬೇಕು ಅಂತ ಅಷ್ಟೇ. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಯಾವಾಗ ಗೊತ್ತೈತಿ ನಿಮಗೆ? ಏನು? ಯಾಕೆ? ಆಲ್ವೇಸ್ ಇನ್ಕಮ್. ಎಷ್ಟಾಯ್ತದ? 80,000. ಸರಿ, ಇಲ್ಲ 80,000 ಐತಲ್ಲ? 80,000. ಪಿ ಡಿ ಡಿ ಏನಾಗತ್ತೆ ಹೇಳ್ರಿ? ಲೆಸ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್. ಎಷ್ಟದು? 30,000. ಡಿವಿಡೆಂಡ್ ಆನ್ ಇನ್ವೆಸ್ಟ್ಮೆಂಟ್ ಯಾವಾಗಲೂ ಏನದು? ಇನ್ಕಮ್. ಏನು ಮಾಡ್ಬೇಕಂದ್ರೆ ಎಷ್ಟಾಯ್ತದ? 13,000 ಐತೆ? 13,000. ನೆಕ್ಸ್ಟ್ ಸ್ಟೋರ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟೆಡ್, ಅದು ಇನ್ಕಮ್ ಅಲ್ಲ, ಅದನ್ನೇ ಮಾಡೋಣ. ಸ್ಟೋರ್ ಅಡ್ಜಸ್ಟ್ಮೆಂಟ್ ಕ್ರೆಡಿಟೆಡ್ ಇನ್ ಸಿ ಸರಿ ಎಫ್ ಎ. ಯಾವಾಗಲೂ ಎಫ್ ಎ ಪ್ರಕಾರ ಇರ್ಬೇಕಂತ ಹೇಳ್ತಾರ. ಎಷ್ಟಾಯ್ತು ಅದು? 2,000. ನೆಕ್ಸ್ಟ್ 4ನೇದು ಯಾವುದು? ಶೇರ್. ಕ್ರೆಡಿಟೆಡ್ ಇನ್ ಎಲ್ಲಿ ಅಂತ? ಎಫ್ ಎ. ಎಷ್ಟದು? 8,000. ಇದಾದ್ಮೇಲೆ ಡೆಪ್ರಿಸಿಯೇಷನ್ ಬಂದಿತ್ತು, ಗೊತ್ತೈತೆ ನಿಮಗೆ? ನಿಮಗೆ ಡೆಪ್ರಿಸಿಯೇಷನ್ ಪ್ರಕಾರ ಸಿ ಎ ಪ್ರಕಾರ 10,000 ಇತ್ತು, ಎಫ್ ಎ ಪ್ರಕಾರ ಎಷ್ಟಿತ್ತು? 18,000. ಹಂಗಂದ್ರೆ ಸಿ ಎ ಪ್ರಕಾರ ಕಡಿಮೆ ಅಂತ ಹೆಚ್ಚಿಗೆ ಆಯ್ತು? ಎಷ್ಟು ಕಡಿಮೆ ಆಯ್ತು? ಕಡಿಮೆ ಆಗುತ್ತೆ. ನಾವು ಯಾವಾಗಲೂ ಏನಂತ ಕರಿತೀವಿ? ಅಂಡರ್ ವ್ಯಾಲ್ಯೂಷನ್. ಅದು ಓವರ್ ಹೆಡ್. ಡೆಪ್ರಿಸಿಯೇಷನ್ ಅಂದ್ರೆ ಓವರ್ ಹೆಡ್. ಹಾಗಾದ್ರೆ ಡೆಪ್ರಿಸಿಯೇಷನ್ ಅಂದ್ರೆ ಓವರ್ ಹೆಡ್. ಓವರ್ ಹೆಡ್ ಅಂಡರ್ ವ್ಯಾಲ್ಯೂಷನ್ ಅಂತ ಸಿ ಎ ಪ್ರಕಾರ ಆದ್ರೆ ಏನು ಮಾಡಬೇಕು? ಹಾಗಾದ್ರೆ ಬರೋದು ಡೆಪ್ರಿಸಿಯೇಷನ್ ಅಂಡರ್ ವ್ಯಾಲ್ಯೂಯೇಷನ್ ಇನ್ನೆಲ್ಲೇ
ಸಿ ಎಷ್ಟೈತಿ ಡಿಫ್ರೆನ್ಸ್ ಮಾಡಿದ್ರೆ ಎಷ್ಟು 8,000 ಬೇಕಾದ್ರೆ ಬ್ರ್ಯಾಕೆಟ್ನಾಗ ಬರೀರಿ 18,000 ಮೈನಸ್ 10,000 ಕ್ಲಿಯರ್ ಆಯ್ತಾ ಲಾಸ್ಟ್ ಒಂದು ಲಾಸ್ ಆನ್ ಸೇಲ್ ಆಫ್ ಅಸೆಟ್ಸ್ ಫೋರ್ತ್ ಲಾಸ್ ಆನ್ ಸೇಲ್ ಆಫ್ ಅಸೆಟ್ಸ್ ಎಷ್ಟೈತಿ ಹೇಳ್ರಿ ಎಷ್ಟೈತಿ 12,000 ಲಾಸ್ಟ್ ಐದನೇದು ಯಾವುದು ಎಕ್ಸ್ಪೆನ್ಸಸ್ ಎಷ್ಟೈತಿ 51,000 ಅಪ್ಪಿ ಇವನ್ನೆಲ್ಲ ಕೂಡಿಸ್ಲಿ ಬರೀರಿ ಇವನ್ನೆಲ್ಲ ಕೂಡಿಸ್ಲಿ ಬರೋದು ಇವನ್ನ ಆ್ಯಡ್ ಮಾಡ್ರಿ ಇವನ್ನೇನು ಮಾಡ್ರಿ ಲೆಸ್ ಮಾಡ್ರಿ ಬಂದಂಥ ಆನ್ಸರ್ಗೆ ಏನಂತ ಬರ್ತೀರಿ ಹೇಳ್ರಿ ನೆಟ್ ಪ್ರಾಫಿಟ್ ಆಸ್ ಪರ್ ಯಾವುದು ಎಫ್ ಎ ಸರಿ ಇದೆಷ್ಟಾಗತ್ತೆ 9,022 24 ಆ್ಯಂಡ್ 32,000 ಆಗತ್ತೆ ನೋಡ್ರಿ ಸೊ 2,82,000 ಆಗತ್ತೆ ಇದೆಷ್ಟಾಗತ್ತೆ ನೋಡ್ರಿ 110 108 110 130 181 ಆಗತ್ತೆ ಸೊ ಇದ್ರಾಗ ಇದನ್ನು ಕಳೆದ್ರೆ ಎಷ್ಟು ಆಗುತ್ತೆ ಅಂದ್ರೆ 1,01,000 ಉಳಿತು 1,01,000 ಉಳಿತು ದಿಸ್ ಇಸ್ ಕಾಲ್ಡ್ ಅಸ್ ಏನಂತ ನೆಟ್ ಪ್ರಾಫಿಟ್ ಆಸ್ ಪರ್ ಎಫ್ ಎ ಇಟ್ಸ್ ಫಾರ್ ಎಷ್ಟು ಮಾರ್ಕ್ಸ್ ಹೇಳ್ರಿ 10 marks. Within 5 minutes definitely we can complete this problem with the help of this format. ಈ ಫಾರ್ಮ್ಯಾಟ್ ಮುಖಾಂತರ ನೀವು ಏನೇ ಮಾಡ್ಬೋದು ಈಸಿಯಾಗಿ ಕಂಪ್ಲೀಟ್ ಮಾಡ್ಬೋದು ಈ ಪ್ರಾಬ್ಲಮ್ನ ಸೊ ಐ ಹೋಪ್ ಯು ವಿಲ್ ಗೆಟ್ ದಿಸ್ ಅಂತ ಈ ಫಾರ್ಮ್ಯಾಟ್ ಅರ್ಥ ಮಾಡ್ಕೊಂಡು ಮುಗೀತು ಓಕೆ ಥ್ಯಾಂಕ್ ಯು